ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸದಲ್ಲಿ ಬರುವಂತಹ ಫ್ರಾನ್ಸಿನ ಮಹಾಕ್ರಾಂತಿ ರಿವಲ್ಯೂಷನ್ ಆಫ್ ಫ್ರಾನ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಫ್ರಾನ್ಸ್ ದೇಶದಲ್ಲಿ ನಡೆದಂತಹ ಫ್ರೆಂಚ್ ಮಹಾಕ್ರಾಂತಿ ವಿಶ್ವಕ್ಕೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವವನ್ನು ಪ್ರಥಮ ಬಾರಿಗೆ ಕೊಡುಗೆಯಾಗಿ ಫ್ರೆಂಚ್ ಮಹಾಕ್ರಾಂತಿ ಜಗತ್ತಿನ ಜನರಿಗೆ ನೀಡಿದೆ. ಫ್ರಾನ್ಸಿನ ಮಹಾಕ್ರಾಂತಿ ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸುವುದೇ ಫ್ರೆಂಚ್ ಕ್ರಾಂತಿಯ ಪ್ರಮುಖ ಉದ್ದೇಶವಾಗಿತ್ತು. ಇದು ಜಗತ್ತಿನ ಇತರ ದೇಶಗಳ ರಾಜಕೀಯ ಚಳವಳಿಗಳ ಮೇಲೂ ಅಗಾಧವಾದ ಪ್ರಭಾವವನ್ನು ಬೀರಿತು. ಫ್ರಾನ್ಸಿನ ಕ್ರಾಂತಿಗೆ ಈ ಕೆಳಕಂಡ ಅಂಶಗಳು ಕಾರಣವಾದವು. ಇಲ್ಲಿ ನಾವು ಅವಲೋಕನ ಮಾಡಿದಾಗ ಫ್ರಾನ್ಸಿನಲ್ಲಿ ತಮ್ಮ ದೊರೆಗಳಂದ್ರೆ ಫ್ರೆಂಚರು ತಮ್ಮ ದೊರೆಗಳಾದ ಲೂಯಿ ಚಕ್ರವರ್ತಿಗಳ ನಿರಂಕುಶ ಪ್ರಭುತ್ವ ಅಂದ್ರೆ ಇಲ್ಲಿ ಜನರಿಗೆ ಯಾವುದೇ ಹಕ್ಕು ಬಾಧ್ಯತೆಗಳಿಲ್ಲ. ರಾಜನೇ ಪ್ರತ್ಯಕ್ಷ ದೈವವಾಗಿರ್ತಾನೆ. ಅವನು ಹೇಳಿದ್ದೇ ಕಾನೂನಾಗಿರುತ್ತೆ, ಅವನು ಹೇಳಿದ ಮಾತೇ ವೇದವಾಕ್ಯವಾಗಿರ್ತದೆ. ಇಂಥದನ್ನ ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಒಂದು ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸಿರುವುದು ಫ್ರೆಂಚ್ ಮಹಾಕ್ರಾಂತಿಯ ಪ್ರಮುಖ ಉದ್ದೇಶವಾಗಿತ್ತು. ಇದು ಜಗತ್ತಿನ ಇತರ ದೇಶಗಳ ರಾಜಕೀಯ ಚಳವಳಿಗಳು ಅಂದ್ರೆ ಫ್ರಾನ್ಸಿನ ಮಹಾಕ್ರಾಂತಿಯು ಬೇರೆ ರಾಷ್ಟ್ರಗಳಲ್ಲಿ ರಾಜಕೀಯ ಚಳವಳಿಗಳಾಗ್ತವೆ. ಭಾರತದಲ್ಲೂ ಆಯಿತು, ಶ್ರೀಲಂಕಲ್ಲೂ ಆಯಿತು. ರಾಜಕೀಯ ಚಳವಳಿಗಳ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರಿತು. ಫ್ರಾನ್ಸಿನ ಕ್ರಾಂತಿಗೆ ಈ ಕೆಳಕಂಡ ಅಂಶಗಳು ಕಾರಣವಾಗ್ತವೆ. ಅವುಗಳೆಂದರೆ ಮೊದಲನೆಯದು ಸಾಮಾಜಿಕ ಕಾರಣಗಳು. ಸಮಾಜದಲ್ಲಿ ಏನು ಅವ್ಯವಸ್ಥೆ ಇತ್ತು ಅನ್ನೋದನ್ನ ಫ್ರಾನ್ಸಿನಲ್ಲಿ ನಾವು ನೋಡೋಣ. ಫ್ರೆಂಚ್ ಸಮಾಜದಲ್ಲಿ ಸಮಾನತೆ ಇರಲಿಲ್ಲ. ಎಲ್ಲಾ ರಂಗದಲ್ಲೂ ತಾಂಡವಾಡ್ತಿತ್ತು. ಎಲ್ಲಾ ರಂಗದಲ್ಲೂ ರಾಜಕೀಯ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಹಾಗೂ ಶೈಕ್ಷಣಿಕ ಕ್ಷೇತ್ರ ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಅಸಮಾನತೆ ಇತ್ತು, ಸಮಾನತೆ ಇರಲಿಲ್ಲ. ಅದು ದುಸ್ಸಹನೀಯ ಮತ್ತು ಅಮಾನೀಯವಾಗಿತ್ತು. ನೋಡಿ, ಅದು ಕೆಟ್ಟಾಗಿದ್ದು ಸಹ ಸಹನೇನೂ ಇರಲಿಲ್ಲ. ಅಮಾನವೀಯ ಅಂದ್ರೆ ಮಾನವತೆ ಇರಲಿಲ್ಲ. ದಯೆ, ಕರುಣೆ, ವಿಶ್ವಾಸ, ಭಾತೃತ್ವತೆ ಸಂಬಂಧಗಳೇ ಇರಲಿಲ್ಲ. ಈ ಅಸಮಾನತೆಯನ್ನು ಜನತೆಯ ಹೃದಯದಲ್ಲಿ ರೋಷವಾಗಿ ಕ್ರಾಂತಿಗೆ ಎಡೆಯಾಯಿತು. ಕ್ರಾಂತಿಗೆ ಮುನ್ನ ಫ್ರಾನ್ಸ್ ಸಮಾಜದಲ್ಲಿ 3 ವರ್ಗಗಳಿದ್ದವು. ಮೊದಲ ವರ್ಗದಲ್ಲಿ ಪಾದ್ರಿಗಳಿದ್ರು, ಎರಡನೇ ವರ್ಗದಲ್ಲಿ ಶ್ರೀಮಂತರಿದ್ರು ಮತ್ತು ಉಳಿದೆಲ್ಲ ವರ್ಗದಲ್ಲಿ ಸಾಮಾನ್ಯರು ಅಂದ್ರೆ 3ನೇ ವರ್ಗದಲ್ಲಿ ಇದ್ರು. ನೋಡಿ, ಇದು ದುರಂತ. ಇಲ್ಲಿ ಅತಿ ಹೆಚ್ಚು ಜನಸಾಮಾನ್ಯರಿದ್ರು, ಇವರು ಬಡವರಾಗಿದ್ರು. ಪಾದ್ರಿಗಳು ಮತ್ತು ಶ್ರೀಮಂತರು ಹೆಚ್ಚು ಮೂಲಭೂತ ಸೌಲಭ್ಯಗಳನ್ನು ಅನುಭವಿಸ್ತಾ ಫ್ರಾನ್ಸಿನಲ್ಲಿ ಶ್ರೀಮಂತ ಜೀವನವನ್ನು ಮಾಡ್ತಾ ಐಷಾರಾಮಿಯಾಗಿ ಭೋಗ ಜೀವನವನ್ನು ಮಾಡ್ತಿದ್ರು. ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದ ಮೊದಲ 2 ವರ್ಗದವರು ಅಂದ್ರೆ ಪಾದ್ರಿಗಳು ಮತ್ತು ಶ್ರೀಮಂತರು ಎಲ್ಲಾ ರೀತಿಯ ಅನುಕೂಲಗಳನ್ನು ಪಡೆಯುತ್ತಿದ್ದರು. ಎಲ್ಲಾ ರೀತಿಯ ತೆರಿಗೆಗಳಿಂದ ವಿನಾಯಿತಿ ಪಡೆದಿದ್ದು ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದರು. ನೋಡಿ, ಪಾದ್ರಿಗಳು ಮತ್ತು ಶ್ರೀಮಂತರು ಫ್ರಾನ್ಸ್ ಸರ್ಕಾರದ ತೆರಿಗೆ ಆಗ್ತಿರಲ್ಲ ಜನರಿಗೆ, ಅದರಿಂದ ಎಲ್ಲ ವಿನಾಯಿತಿ ಕನ್ಸೆಷನ್ ಪಡೆದು ಐಷಾರಾಮಿ ಭೋಗ ಜೀವನ, ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ರು. 3ನೇ ವರ್ಗದಲ್ಲಿ ಸೌಲಭ್ಯ ವಂಚಿತರಾಗಿದ್ದರು. ಯಾರಪ್ಪ ಅಂದ್ರವರು ಬುದ್ಧಿಜೀವಿಗಳು, ಕೃಷಿಕರು, ಕಾರ್ಮಿಕರು ಮತ್ತು ವೃತ್ತಿಪರರು ಇದರಲ್ಲಿ ಸೇರಿದ್ದರು. ಅವರ ಆದಾಯ ತೀರಾ ಕಡಿಮೆ, ತೆರಿಗೆಗಳು ವಿಪರೀತ. ತೆರಿಗೆಗಳನ್ನ ಕಟ್ಟಿ ಇವರು ರೋಸಿ ಹೋಗಿದ್ರು. ಫ್ರಾನ್ಸಿನ ಜನಸಾಮಾನ್ಯರು ಅವರ ಆದಾಯ ಇನ್ಕಮ್ ಅನ್ನೋದು ಸಹ ವರಮಾನ ಕಡಿಮೆ ಇತ್ತು. ಯಾರ್ದಪ್ಪ ಅಂದ್ರೆ ಬುದ್ಧಿಜೀವಿಗಳು, ಕೃಷಿಕರು, ಕಾರ್ಮಿಕರು ಮತ್ತು ವೃತ್ತಿಪರರು. ಈ ಎಲ್ಲಾ ಜನರಿಗೆ ಸಮಾಜದಲ್ಲಿ ಗೌರವದ ಸ್ಥಾನವಿರಲಿಲ್ಲ, ರಾಜಕೀಯ ಹಕ್ಕುಗಳಿರಲಿಲ್ಲ ಹಾಗೂ ಅವರು ಅವಮಾನಗಳನ್ನು ಅನುಭವಿಸಬೇಕಾಗಿತ್ತು. ಅವರಿಗೆ ಮತೀಯವಾಗಿ ಆಗಲಿ ಅಥವಾ ರಾಜಕೀಯವಾಗಿ ಆಗಲಿ ಅಥವಾ ಯಾವುದೇ ವಿಧವಾದ ಸ್ವಾತಂತ್ರ್ಯ ಇರಲಿಲ್ಲ. ಫ್ರಾನ್ಸಿನ ಜನರಲ್ಲಿ ಅವರೇ ಅತ್ಯಂತ ಅಸಮಾಧಾನಗೊಂಡಿದ್ದ ಜನರು. ಅವರು ಹಳೆಯ ವ್ಯವಸ್ಥೆಗಳನ್ನು ತೊಡೆದು ಹಾಕಲು ಸಮಯ ಕಾಯುತ್ತಿದ್ದರು. ಮುಂದಿನದು ಫ್ರೆಂಚ್ ಮಹಾಕ್ರಾಂತಿಗೆ ಕಾರಣವಾದ ಆರ್ಥಿಕ ಕಾರಣಗಳು. ಫ್ರಾನ್ಸ್ ಕೃಷಿ ಪ್ರಧಾನವಾದ ದೇಶವಾಗಿತ್ತು. ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದರೂ ಸಹ ಭೂಮಿಯಲ್ಲಿ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ರೈತರೇ ಹೆಚ್ಚಿನ ತೊಂದರೆಗೆ ಒಳಗಾಗಿದ್ರು. ಬರಗಾಲಗಳು ಸಾಮಾನ್ಯವಾಗಿದ್ದವು. ಇದರಿಂದ ಆಹಾರಕ್ಕಾಗಿ ದಂಗೆಗಳಾಗುತ್ತಿದ್ದವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯ ಪ್ರವೇಶದಿಂದಲೂ ಕೈಗಾರಿಕಾ ಬೆಳವಣಿಗೆ ಕುಂಠಿತಗೊಂಡಿತು. ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿತ್ತು. ಆರ್ಥಿಕ ಕಾರಣಗಳನ್ನ ಫ್ರಾನ್ಸ್ ಮಹಾಕ್ರಾಂತಿಗೆ ನಾವು ನೋಡೋದಾದ್ರೆ, ಫ್ರಾನ್ಸ್ ಕೃಷಿ ಪ್ರಧಾನವಾದ, ಬೇಸಾಯ ಪ್ರಧಾನವಾದ ದೇಶ ಆಗಿತ್ತು. ಆಗಿನ ಸಮಯದಲ್ಲಿ ಕೃಷಿ ಪದ್ಧತಿ, ವ್ಯವಸಾಯದ ಪದ್ಧತಿಯಲ್ಲಿ ಅಭಿವೃದ್ಧಿಗಳು ಆಗಿದ್ದು ಫ್ರಾನ್ಸ್ನಲ್ಲಿ.
ಆಗಿದ್ರೂ ಸಹ ಭೂಮಿಯಲ್ಲಿ ಬೆಳೆಯುವಂತ ಬೆಳೆಗಳ ಉತ್ಪಾದನೆ ಬಹಳ ಕಡಿಮೆ ಇತ್ತು. ರೈತರು ಇದರಿಂದ ಹೆಚ್ಚಿನ ತೊಂದರೆಗೊಳಗಾಗಿದ್ದರು. ಬರಗಾಲಗಳು ಫ್ರಾನ್ಸ್ನಲ್ಲಿ ಸಾಮಾನ್ಯವಾಗಿದ್ದು ಬರಗಾಲಗಳು ಬರ್ತಾ ಇದ್ವು. ಇದರಿಂದ ಆಹಾರಕ್ಕಾಗಿ ದಂಗೆಗಳಾಗ್ತಿದ್ವು. ಊಟಕ್ಕಾಗಿ ಆಹಾರಕ್ಕಾಗಿ ಫ್ರಾನ್ಸ್ನಲ್ಲಿ ದಂಗೆಗಳು ಹೋರಾಟಗಳಾಗ್ತಿದ್ವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ವೃತ್ತಿ ಸಂಘಗಳು ಅಂದ್ರೆ ಕೆಲಸವನ್ನು ಮಾಡುವಂತ ಪ್ರದೇಶದಲ್ಲಿ ಜನರು ಗುಂಪಾಗಿ ಸಂಘಗಳನ್ನ ರಚಿಸಿಕೊಂಡಿದ್ದರು. ಇವೇ ವೃತ್ತಿ ಸಂಘಗಳು. ಈ ಕೈಗಾರಿಕೆಗಳು ವೃತ್ತಿ ಸಂಘಗಳ ಒಂದು ಅಧೀನ ಹತೋಟಿಯಲ್ಲಿದ್ದವು. ಆಂತರಿಕ ಅಡ್ಡಿಗಳಿಂದಲೂ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯ ಪ್ರವೇಶದಿಂದಲೂ ನೋಡಿ, ಆಂತರಿಕ ಅಡ್ಡಿ ಅಂದ್ರೆ ತೊಂದರೆ, ತೊಂದರೆಗಳಿಂದಲೂ ಮತ್ತು ಅಧಿಕಾರಿಗಳು ಅತಿಯಾದ ಮಧ್ಯಪ್ರವೇಶ ಅಂದ್ರೆ ಹಸ್ತಕ್ಷೇಪ ಮಾಡ್ತಿದ್ರು. ಇದರಿಂದ ಕೈಗಾರಿಕಾ ಬೆಳವಣಿಗೆ ಕುಂಠಿತಗೊಂಡಿತು. ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿತ್ತು. ಮುಂದಿನ ಕಾರಣ ರಾಜಕೀಯ ಕಾರಣಗಳು. ಫ್ರಾನ್ಸ್ ಅನ್ನು ಬೂರ್ಬಸ್ ಮನೆತನದವರು ಆಳ್ತಿದ್ರು. ಫ್ರಾನ್ಸ್ ದೇಶವನ್ನ ಬೂರ್ಬಸ್ ಮನೆತನದವರು ಆಳ್ತಾ ಇದ್ರು. ಈ ಸಂತತಿಯ 16ನೇ ಲೂಯಿ ಸುಖಲೋಲುಪತೆಯಿಂದ ಕೂಡಿದ ದುಂದುಗಾರಿಕೆ ಜೀವನವನ್ನು ನಡೆಸುತ್ತಿದ್ದ. ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆಯಿಂದಿದ್ದ. ಅವನಿಗೆ ಮೇರಿ ಅಂಟಾಯ್ನೆಟ್ ಎಂಬ ರಾಣಿ ಇದ್ದಳು. ಅವಳು ಆಸ್ಟ್ರಿಯನ್ ದೇಶದ ರಾಜಕುಮಾರಿ. ಅವಳು ದೇಶದ ಆಡಳಿತ ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿದ್ದಳು. ವಿದೇಶಿಯಳು ಮತ್ತು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲವೆಂಬ ಕಾರಣದಿಂದ ಜನರು ಅವಳನ್ನು ದ್ವೇಷಿಸುತ್ತಿದ್ದರು. ರಾಜನು ಅವಳನ್ನು ನಿಯಂತ್ರಿಸಲಾಗಲಿಲ್ಲ. ಕ್ರಮೇಣ ಪರಿಸ್ಥಿತಿ ಅವನ ಕೈಮೀರಿ ಹೋಗಿ ಕ್ರಾಂತಿಯಾಗಿ ಪರಿಣಮಿಸಿತು. ಈ ರಾಜಕೀಯ ಕಾರಣಗಳನ್ನ ನಾವು ಅವಲೋಕಿಸಿದಾಗ ಫ್ರಾನ್ಸ್ ಮಹಾಕ್ರಾಂತಿಗೆ ಫ್ರಾನ್ಸ್ ದೇಶವನ್ನ ಬೂರ್ಬಸ್ ಮನೆತನದವರು ಆಳ್ತಾ ಇದ್ರು. ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಈ ಸಂತತಿಯಲ್ಲಿ ಬಂದವನೇ 16ನೇ ಲೂಯಿ. 16ನೇ ಲೂಯಿ ಇವನು ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳದೆ ತನ್ನ ಭೋಗಕ್ಷೇಮವನ್ನು ಮಾಡಿಕೊಂಡು ಸುಖಲೋಲುಪತೆಯಿಂದ ಸುಖದ ವಿಲಾಸಿ ಜೀವನದಿಂದ ಕೂಡಿದ ದುಂದುಗಾರಿಕೆ ಹಣವನ್ನ ಬೇಕಾಬಿಟ್ಟಿ ಖರ್ಚು ಮಾಡಿ ಜೀವನವನ್ನು ನಡೆಸ್ತಾ ಇದ್ದ. ಸರ್ಕಾರಿ ಕೆಲಸಗಳು ಅಂದ್ರೆ ಬೇಜವಾಬ್ದಾರಿತನ ಮಾಡ್ತಾರೆ, ಬಿಟ್ರೆ ಅನ್ನೋ ಅಸಡ್ಡೆಯಿಂದ ಇದ್ದ. ಅವನಿಗೆ ಅವನ ಹೆಂಡತಿನಾಳು ಒಬ್ಳಿದ್ಲು. ಯಾರಪ್ಪ ಅಂದ್ರೆ ಅವಳು ಮೇರಿ ಅಂಟಾಯ್ನೆಟ್ ಅಂತ ಎಂಬ ರಾಣಿ ಇದ್ಲು. ಆ ರಾಜನಿಗೆ 16ನೇ ಲೂಯಿ ರಾಜನಿಗೆ ಮೇರಿ ಅಂಟಾಯ್ನೆಟ್ ಎಂಬ ರಾಣಿ ಇದ್ಲು. ಅವನ ಹೆಂಡತಿ ಆಗಿದ್ಲು. ಅವಳು ಆಸ್ಟ್ರಿಯನ್ ಪಕ್ಕದ ಆಸ್ಟ್ರಿಯಾ ದೇಶದ ರಾಜಕುಮಾರಿ ಆಗಿದ್ಲು. ಅವಳು ದೇಶದ ಆಡಳಿತ ವ್ಯವಹಾರಗಳಲ್ಲಿ ಆಂತರಿಕ ವಿಷಯಗಳಲ್ಲಿ ಮೂಗು ತೋರಿಸ್ತಿದ್ಲು, ತಲೆ ಹಾಕ್ತಿದ್ಲು. ವಿದೇಶಿಯಳು ಮತ್ತು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲವೆಂಬ ಕಾರಣದಿಂದ ಜನರು ದ್ವೇಷಿಸುತ್ತಿದ್ರು. ರಾಜನ ಅವಳನ್ನು ನಿಯಂತ್ರಿಸಲಾಗಲಿಲ್ಲ, ಕಂಟ್ರೋಲ್ ಮಾಡಕ್ಕಾಗಲಿಲ್ಲ. ಕ್ರಮೇಣ ಪರಿಸ್ಥಿತಿ ಫ್ರಾನ್ಸ್ನಲ್ಲಿ ಲೂಯಿ ಚಕ್ರವರ್ತಿಯ ಕೈಮೀರಿ ಹೋಗಿ ಕ್ರಾಂತಿಯಾಗಿ ಪರಿಣಮಿಸುತ್ತೆ. ಮುಂದಿನ ಕಾರಣ ಫ್ರಾನ್ಸ್ ಮಹಾಕ್ರಾಂತಿಗೆ ಫ್ರೆಂಚ್ ಚಿಂತಕರ ಪ್ರಭಾವ. ಪ್ರಸಿದ್ಧ ತತ್ವಜ್ಞಾನಿಗಳು ಹಾಗೂ ವಿದ್ವಾಂಸರುಗಳಾದ ಮಾಂಟೆಸ್ಕ್ಯೂ, ರೂಸೋ ಮತ್ತು ವಾಲ್ಟೈರ್ ತಮ್ಮ ಕ್ರಾಂತಿಕಾರಿ ಬರಹಗಳಿಂದ ಕ್ರಾಂತಿಕಾರಿಗಳಿಗೆ ಉತ್ತೇಜನ ನೀಡಿದರು. ಫ್ರೆಂಚ್ ಮಹಾಕ್ರಾಂತಿ ಆಗುವುದಕ್ಕೆ ಬಹಳ ಮುಖ್ಯವಾದ ಕಾರಣಗಳಲ್ಲಿ ಒಂದಾದುದು ಫ್ರೆಂಚ್ ಚಿಂತಕರ ಪ್ರಭಾವ. ಅವ್ರು ಯಾರಪ್ಪ ಅಂದ್ರೆ ಮಾಂಟೆಸ್ಕ್ಯೂ, ರೂಸೋ, ವಾಲ್ಟೈರ್. ನೋಡಿ ಇಲ್ಲಿ ಇದ್ದಾರೆ, ಮಾಂಟೆಸ್ಕ್ಯೂ, ರೂಸೋ, ವಾಲ್ಟೈರ್. ಮಾಂಟೆಸ್ಕ್ಯೂನ ಬಗ್ಗೆ ತಿಳ್ಕೊಳ್ಳೋಣ. ಮಾಂಟೆಸ್ಕ್ಯೂ ತನ್ನ ಸ್ಪಿರಿಟ್ ಆಫ್ ಲಾಸ್ ಕೃತಿಯಲ್ಲಿ ರಾಜರ ದೈವದತ್ತ ಅಧಿಕಾರ, ಡಿವೈನ್ ರೈಟ್ ಆಫ್ ಕಿಂಗ್, ನಿರಾಧಾರವೆಂದು ಟೀಕಿಸಿ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದನು. ಈ ಮಾಂಟೆಸ್ಕ್ಯೂ ತನ್ನ ಕೃತಿ ಸ್ಪಿರಿಟ್ ಆಫ್ ಲಾಸ್ ನಲ್ಲಿ ಹೇಳ್ತಾನೆ, ರಾಜರು 16ನೇ ಲೂಯಿ ಚಕ್ರವರ್ತಿಗಳು ಫ್ರಾನ್ಸ್ನಲ್ಲಿ ಆಳ್ವಿಕೆ ಮಾಡುತ್ತಿರುವುದು ದೈವದತ್ತ ಅಧಿಕಾರ, ದೇವರು ಕೊಟ್ಟ ಅಧಿಕಾರವಲ್ಲ, ಅದು ನಿರಾಧಾರ, ಅದಕ್ಕೆ ಆಧಾರವಿಲ್ಲ ಎಂದು ಟೀಕಿಸ್ತಾನೆ. ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದನು. ನೋಡಿ, ವಾಲ್ಟೇರು ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದನು ಅಂದ್ರೆ ಸಂವಿಧಾನಬದ್ಧವಾದ ರಾಜರ ಆಳ್ವಿಕೆಗೆ ಪ್ರೋತ್ಸಾಹವನ್ನ ಮಾಂಟೆಸ್ಕ್ಯೂ ಕೊಡ್ತಾನೆ. ಎರಡನೇವನು ರೂಸೋ. ರೂಸೋ ತನ್ನ ಕೃತಿ ಸಾಮಾಜಿಕ ಒಪ್ಪಂದದಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್, ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಡೆ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದ್ದಾನೆ. ರೂಸನ್ನ ಬಹುಮುಖ್ಯವಾದ ವಾಕ್ಯ ಇದು, ಸ್ಟೇಟ್ಮೆಂಟು. ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಇದು ಫ್ರಾನ್ಸ್ ಮಹಾಕ್ರಾಂತಿ ನಡೆಯುವುದಕ್ಕೆ ಬಹುಮುಖ್ಯವಾದ ಅಂಶ ಆಯಿತು. ವಾಲ್ಟೇರ್. ವಾಲ್ಟೇರ್ ಫ್ರಾನ್ಸಿನಲ್ಲಿ ಪ್ರಚಲಿತವಿದ್ದ ಸಂಪ್ರದಾಯ ಏಕಾಚರಣೆ ಹಾಗೂ ಅಂಧಶ್ರದ್ಧೆಯನ್ನು ಖಂಡಿಸಿದನು. ಅಲ್ಲದೆ ರೋಮನ್ ಕ್ಯಾಥಲಿಕ್ ಚರ್ಚ್ ಅನ್ನು ಖಂಡಿಸಿದನು. ಇಷ್ಟು ಜನ ಫ್ರಾನ್ಸ್ ಮಹಾಕ್ರಾಂತಿಗೆ ಕಾರಣರಾದ ತತ್ವಜ್ಞಾನಿಗಳು, ಚಿಂತಕರು ಆಗಿದ್ದಾರೆ. ಮಾಂಟೆಸ್ಕ್ಯೂ, ರೂಸೋ, ವಾಲ್ಟೇರ್. ಕೊನೆಯ ಕಾರಣ ಫ್ರಾನ್ಸ್ ಮಹಾಕ್ರಾಂತಿ ನಡೆಯಲು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಫ್ರೆಂಚರ ಮೇಲೆ ಅಗಾಧ ಪ್ರಭಾವವನ್ನು ಉಂಟು ಮಾಡಿತು.
ಅಮೆರಿಕಾದಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿದ್ದ ಅನೇಕ ಫ್ರೆಂಚ್ ಸೈನಿಕರು ತಾಯ್ನಾಡಿಗೆ ಹಿಂದಿರುಗಿದರು. ಅವರು ಕ್ರಾಂತಿಕಾರಿಗಳಿಗೆ ಅವಶ್ಯಕವಾದ ಬಲ ಮತ್ತು ಉತ್ಸಾಹಗಳನ್ನು ಒದಗಿಸಿ ಕ್ರಾಂತಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದರು. 1773ರಲ್ಲಿ ಅಮೆರಿಕ ಕ್ರಾಂತಿ ಪ್ರಾರಂಭವಾಗ್ತದೆ. ಅದರಲ್ಲಿ ಫ್ರಾನ್ಸಿನ ಮಹಾಯೋಧರು ಪಾಲ್ಗೊಂಡು ಅಮೆರಿಕಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ನಂತರ ಫ್ರಾನ್ಸ್ ದೇಶಕ್ಕೆ ಹಿಂತಿರುಗಿ ಇಲ್ಲಿನ ಕ್ರಾಂತಿಕಾರಿಗಳಿಗೆ ಅವಶ್ಯಕವಾದ ಬಲ ಮತ್ತು ಉತ್ಸಾಹ, ಅವರಿಗೆ ಎನ್ಕರೇಜ್ ಅನ್ನು ಒದಗಿಸಿ ಕ್ರಾಂತಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ಅಮೆರಿಕದಿಂದ ಬಂದಂತ ಫ್ರಾನ್ಸ್ ಸೈನಿಕರು ಮಾಡ್ತಾರೆ. ಈ ಎಲ್ಲಾ ಘಟನೆಗಳಿಂದಾಗಿ ಫ್ರೆಂಚ್ ರಾಜನು 175 ವರ್ಷಗಳಿಂದ ಕರೆಯದಿದ್ದ ಸ್ಟೇಟ್ಸ್ ಜನರಲ್, ಬಹಳ ಮುಖ್ಯವಾದ್ದು ಈ ಪದ, ಸ್ಟೇಟ್ಸ್ ಜನರಲ್ ಎಂಬ ಫ್ರಾನ್ಸಿನ ಶಾಸಕಾಂಗ ಸಭೆಯನ್ನು ಕರೆಯಬೇಕಾಯಿತು. 3ನೇ ವರ್ಗದ ಸದಸ್ಯರು ತಾವೇ ರಾಷ್ಟ್ರೀಯ ಸಭೆ ಎಂದು ಘೋಷಿಸಿಕೊಂಡರು. ಉಳಿದೆರಡು ವರ್ಗಗಳ ಸದಸ್ಯರು ತಮ್ಮೊಡನೆ ಸೇರುವಂತೆ ಆಹ್ವಾನಿಸಿದರು. 1789ನೇ ಇಸ್ವಿ ಜುಲೈ 14ರಂದು ಬ್ಯಾಸ್ಟೆಲ್ ಎಂಬ ರಾಜ್ಯ ಬಂದಿಖಾನೆಯ ಮೇಲೆ ದಾಳಿ ಮಾಡಿ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿ ನಿರಂಕುಶ ಪ್ರಭುತ್ವಕ್ಕೆ ಅಂತ್ಯ ಹಾಡಿದರು. ಕ್ರಮೇಣ ಈ ಕ್ರಾಂತಿಯು ದೇಶದ ಇತರ ಭಾಗಗಳಿಗೆ ಹರಡಿತು. ರಾಜನ ಹೆಸರಿಗೆ ಮಾತ್ರ ರಾಜನಾಗಿದ್ದನು. ರಾಷ್ಟ್ರೀಯ ಸಭೆ ಎಲ್ಲಾ ಕಾನೂನುಗಳನ್ನು ರಚಿಸುತ್ತಾ ಮತ್ತು ಆಜ್ಞೆಗಳನ್ನು ಹೊರಡಿಸಿತು. 1789ನೇ ಆಗಸ್ಟ್ 27ರಂದು ಮಾನವನ ಮತ್ತು ಪೌರನ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿತು. ವೆರಿ ಇಂಪಾರ್ಟೆಂಟ್. 1789ರಲ್ಲಿ ಆಗಸ್ಟ್ 27ರಂದು ಮಾನವನ ಮತ್ತು ಪೌರನ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿತು. ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಸಭೆ. ರಾಜತ್ವವನ್ನು ಅವತ್ತು ಆಗಿನ ಸಮಯದಲ್ಲಿ ರಾಜತ್ವವನ್ನು ಫ್ರಾನ್ಸಿನಲ್ಲಿ ತೆಗೆದುಹಾಕಿ ಗಣರಾಜ್ಯವನ್ನು ಸ್ಥಾಪಿಸಿತು ರಾಷ್ಟ್ರೀಯ ಸಭೆ. ಕ್ರಿಯೆಯು ಹಿಂಸಾತ್ಮಕ ರೂಪವನ್ನು ತಾಳಿತು. ಈ ಘಟನೆಗಳೆಲ್ಲ ಹಿಂಸಾತ್ಮಕ ರೂಪವನ್ನು ತಾಳಿತು. ಅಪಾರವಾದ ಸಾವು ನೋವು ಘರ್ಷಣೆಗಳು ಆದವು. ತೀವ್ರವಾದ ಸುಧಾರಣೆಗಳನ್ನು ಬಯಸುವ ಜಾಕೋಬಿಯನ್ನರು ಎಂಬ ಗುಂಪು ಅಧಿಕಾರಕ್ಕೆ ಬಂತು. ಇದ್ರ ನಾಯಕ ಯಾರಪ್ಪ ಅಂದ್ರೆ ರೋಬಿಸ್ಪಿಯರ್. ಪ್ರಭುತ್ವದ ಪರ ಇದ್ದ, ಯಾರಪ್ಪ ಅಂದ್ರೆ ಇವನು ರೋಬಿಸ್ಪಿಯರ್. ನಾನು ಪ್ರಭುತ್ವದ ಪರ ಇದ್ದ ಮತ್ತು ಶಂಕಿತ ವ್ಯಕ್ತಿಗಳನ್ನು ಹತ್ಯೆಗಾಗಿ ಕೊಲೆ ಮಾಡಲು ಆವಿಷ್ಕರಿಸಿದ್ದ ಗಿಲೋಟಿನ್ ಯಂತ್ರಕ್ಕೆ ಬಲಿ ನೀಡಿದನು. ನೋಡಿ ಎಂತಹ ಕೆಟ್ಟ ಘಟನೆಗಳು, ಹಿಂಸಾತ್ಮಕ ಘಟನೆಗಳು ಆಗ್ತವೆ. 16ನೇ ಲೂಯಿ ಚಕ್ರವರ್ತಿಯನ್ನು ಸಹ ಗಿಲೋಟಿನ್ ಯಂತ್ರಕ್ಕೆ ಬಲಿ ನೀಡಲಾಗ್ತದೆ ಫ್ರಾನ್ಸಿನ ಮಹಾಕ್ರಾಂತಿಯ ಸಮಯದಲ್ಲಿ. ಫ್ರಾನ್ಸ್ ಮಹಾಕ್ರಾಂತಿಯ ಪರಿಣಾಮಗಳು ಏನು, ಅದು ಫ್ರಾನ್ಸ್ ದೇಶದಲ್ಲಿ ಎಂತಹ ಪರಿಣಾಮಗಳನ್ನು ಬೀರ್ತು ಅನ್ನೋದು ನಾವು ಅವಲೋಕನ ಮಾಡುವುದಾದ್ರೆ, ಫ್ರೆಂಚ್ ಕ್ರಾಂತಿಯು ಪ್ರಮುಖ ಘಟನೆಗಳಿಗೆ ನಾಂದಿಯಾಯಿತು. ಅದು ಫ್ರೆಂಚ್ ಕ್ರಾಂತಿಯು ಹಲವಾರು ಘಟನೆಗಳಿಗೆ ನಾಂದಿ ಕಾರಣವಾಯಿತು. ಉಳಿಗಾಮಾನ್ಯ ಪದ್ಧತಿಯು ನಾಶವಾಯಿತು. ಜಮೀನ್ದಾರರ ಹಿಡಿತದಲ್ಲಿದ್ದ ಕೃಷಿ ಕಾರ್ಮಿಕರು ಬಿಡುಗಡೆ ಹೊಂದಿ ಉಳಿಗಾಮಾನ್ಯ ಪದ್ಧತಿಯು ನಾಶವಾಯಿತು. ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ್ದ ವಿಶೇಷ ಅಧಿಕಾರ ಸವಲತ್ತುಗಳು ರದ್ದಾದವು. ಶ್ರೀಮಂತರ ಭೂಮಿಯನ್ನು ಕಸಿದುಕೊಳ್ಳಲಾಯಿತು. ಚರ್ಚ್ ರಾಜ್ಯಕ್ಕೆ ಅಧೀನವಾಯಿತು. ದೇಶದಾದ್ಯಂತ ಒಂದೇ ರೀತಿ ಆಡಳಿತ ಕ್ರಮವು ಜಾರಿಗೆ ಬಂದಿತು. ಜನರಿಗೆ ಬಹಳ ಮುಖ್ಯವಾದ ಪದಗಳು ಇವು: ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ತತ್ವಗಳ ಆಶ್ವಾಸನೆ ಕೊಡಲಾಗ್ತದೆ. ಫ್ರಾನ್ಸಿನ ಮಹಾಕ್ರಾಂತಿಯ ಪರಿಣಾಮದಿಂದ ಇದೆಲ್ಲ ಆಯಿತು. ನೋಡಿ ಪ್ರಿಯ ಸ್ನೇಹಿತರೆ ಹಾಗೂ ಮಕ್ಕಳೇ, ಎಲ್ಲರಿಗೂ ಸಹ ಫ್ರೆಂಚ್ ಮಹಾಕ್ರಾಂತಿ ಪಾಠವನ್ನು ಆಲಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.